ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಒಂದೊಂದು ದಿವಸ ನಿಧಾನವಾಗಿ ಅಡುಗೆ ಮಾಡ್ತೀವಿ, ಒಂದೊಂದು ದಿವಸ ತುಂಬಾ ಗಡಿಬಿಡಿ ಇರುತ್ತೆ ನಮಗೆ. ಹಾಗಿರುವಾಗ ಆ ಗಡಿಬಿಡಿಯಲ್ಲಿ ಆಗುವಂತಹ ಒಂದು ಅಡುಗೆ ಏನಿರಬಹುದು ಅಂತ ಯೋಚನೆ ಮಾಡಿದಾಗ ಈ ಗಡಿಬಿಡಿ ಸಾರು ಅಂತ ಒಂದು ಸಾರು. ನಾನು ಇವತ್ತು ಬೆಳಗ್ಗೆ ತಿಂಡಿ ಮುಗಿಸಿ ಅಡುಗೆ ಅಂದ್ರೆ ಅನ್ನ ಮಾಡಿ ಇಟ್ಟು, ಆಮೇಲೆ ಬಸಳೆ ಸೊಪ್ಪಿನ ಹುಳಿ ಮಾಡಿ ಇಟ್ಟು, ಎಲ್ಲೋ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೋಗಿದ್ದೆ. ಈಗ ಗಂಟೆ ಎಷ್ಟು? 12:50. ನಾನು ಜಸ್ಟ್ ವಾಪಸ್ ಬಂದೆ, ಒಂದು 5 ನಿಮಿಷದ ಮೊದಲು ಮನೆಗೆ ವಾಪಸ್ ಬಂದೆ. ಒಂದು ಹುಳಿ ಮಾತ್ರ ಮಾಡಿ ಇಟ್ಟು ಹೋಗಿದ್ದೀನಿ. ಹಾಗಿರುವಾಗ ಒಂದೇ ಅಡುಗೆ ಇದ್ರೆ ನನ್ನ ಮಗ ಊಟ ಮಾಡಲ್ಲ, ಹಾಗಾಗಿ ಇನ್ನೊಂದು ಅಡುಗೆ ಆಗ್ಲೇಬೇಕು. ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಈಗ ನಾನು ಒಂದು ಗಡಿಬಿಡಿ ಸಾರು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. 5-10 ನಿಮಿಷದಲ್ಲಿ ಅದನ್ನ ನೀವು ಮುಗಿಸ್ಕೋಬಹುದು. ಈ ಸಾರಂದ್ರೆ ನಿಮ್ಗೆ ತುಂಬಾ ರುಚಿಯಾಗಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ಅಂದ್ರೆ ನಿಮ್ಗೆ ಹಬ್ಬದ ದಿವಸ ಎಲ್ಲ ಇದು ಮಾಡ್ಕೊಂಡು ಈ ಸಾರು ಮಾಡಿದಾಗ ನಿಮ್ಗೆ ಕೆಲಸ ಸುಲಭ ಆಗತ್ತೆ. ಅಂದ್ರೆ ಬೇರೆ ಕೆಲಸ ಜಾಸ್ತಿ ಅಲ್ವಾ, ಅವತ್ತು ವಿಧ ವಿಧವಾದ ಅಡುಗೆ ಮಾಡಬೇಕು, ವಿಧ ವಿಧವಾದ ತಿಂಡಿಗಳು, ಸಿಹಿ ತಿಂಡಿಗಳು ಪ್ರತಿಯೊಂದು ಮಾಡಬೇಕು. ಆಗೇನಾಗತ್ತೆ, ನಿಮ್ಗೆ ಸಮಯ ಜಾಸ್ತಿ ಬೇಕಾಗತ್ತೆ. ಅಂತ ಸಮಯದಲ್ಲಿ ಈ ತರ ಸಾರು ಮಾಡ್ಕೊಂಡಾಗ ಇನ್ನು ಪಲ್ಯ, ಕೊಸಂಬರಿ ಅದೆಲ್ಲ ಇರುತ್ತೆ. ಆಗ ಈ ಸಾರು ತುಂಬಾ ಬೇಗ ಆಗತ್ತೆ, ನಿಮ್ಗೆ ಸಮಯ ಉಳಿಯತ್ತೆ. ಅದಕ್ಕೆ ನಿಮ್ಗೆ ತೋರಿಸೋಣ. ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸಲ್ಲ, ಸಾಧಾರಣವಾದ ಸಾರು. ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ, ತುಂಬಾ ರುಚಿಕರ ಆಗಿರುತ್ತೆ. ಅದಕ್ಕೆ ಅದನ್ನ ಇವತ್ತು ಮಾಡೋಣ ಅಂತ ನಿಮ್ಮ ಹತ್ರ ತೋರಿಸ್ಬಿಟ್ಟು ಹೇಗ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಏನೇನು ಸಾಮಾನು ಬೇಕು ಅಂತಾನು ಹೇಳ್ತೀನಿ. ಅದ್ರ ಜೊತೆ ನಿಮ್ಗೆ ನಾನು ಟೈಮರ್ ಸೆಟ್ ಮಾಡಿ ಇಟ್ಟು ತೋರಿಸ್ತೀನಿ. 10 ನಿಮಿಷದೊಳಗಡೆ ನಿಮ್ಗೆ ಅದು ಸಾರು ಆಗೋಗತ್ತೆ. ಈಗ ನನಗೆ 1 ಗಂಟೆ ಊಟದ ಸಮಯ 12:53 ಆಗೋಯ್ತು. 12:53, 1 ಗಂಟೆಗೆ ನನ್ನ ಮಗಂದು ಊಟದ ಸಮಯ. ಅಷ್ಟೊತ್ತಿಗೆ ಒಂದು 5 ನಿಮಿಷ ಆ ಕಡೆ ಈ ಕಡೆ ಆಗಿ ಆದ್ರೂ ಅವ್ನಿಗೆ ಊಟ ಕೊಡ್ಬೇಕು. ಅದಕ್ಕೋಸ್ಕರ ಈಗ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಾನು ಬೇಕು ಅಂತ ಹೇಳ್ತೀನಿ. ಮೊದಲು ನಾನು 2 ಟೊಮೆಟೊ ತಗೊಂಡಿದ್ದೀನಿ, ಒಂದೇ ಒಂದು ಹಸಿಮೆಣಸಿನಕಾಯಿ, ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಸಾರಿಗೆ ಕಟ್ ಮಾಡಿ ಹಾಕಕ್ಕೆ, ಸ್ವಲ್ಪ ತೆಂಗಿನ ತುರಿ, ಆಮೇಲೆ ಹುಣಸೆ ಹಣ್ಣು ನಾನು ಕಸ ತೆಗೆದಿಟ್ಟಿದ್ದೀನಿ, ಕುದಿಸಿ ಇಟ್ಟಿದ್ದೀನಿ, ಕಸ ತೆಗೆದಿಟ್ಟಿದ್ದೀನಿ, ಒಂಚೂರು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರಸಂ ಪೌಡ್ರು, ಮನೇಲಿ ನಾನು ಮಾಡಿ ಇಟ್ಕೊಂಡಿರೋ ರಸಂ ಪೌಡ್ರು. ಇದು ನಾನು ಮಾಡಿರೋ ರಸಂ ಪೌಡ್ರು. ಈ ರಸಂ ಪೌಡ್ರು ಮಾಡಿರೋದು ನಾನು ಹಳೆ ಮೊದಲಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ತುಂಬಾ ಹಿಂದೆ. ಅದನ್ನ ನೀವು ನೋಡ್ಕೊಳ್ಳಿ, ಬೇಕಾದ್ರೆ ನಾನು ಲಿಂಕ್ ಅನ್ನ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಆ ಮೆಜರ್ಮೆಂಟ್ ಅಲ್ಲಿ ಮಾಡಿ. ಸಾರು ಅಂದ್ರೆ ನಿಮ್ಗೆ ಮನೆಯೆಲ್ಲ ಘಮಘಮ ಅನ್ನತ್ತೆ, ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲ ಘಮಘಮ ಅನ್ನತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಾರು. ಆ ಸಾರಿನ ಪುಡಿ ಉಪಯೋಗಿಸಿ ಸಾರು ಮಾಡೋದಿವತ್ತು. ನಿಮ್ಮ ಹತ್ರ ಒಂದು ವೇಳೆ ಸಾರಿನ ಪುಡಿ ಇಲ್ಲ ಅನ್ಕೊಂಡ್ರೆ ನೀವು ಬರೇ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಇಂಗಿನ ಒಗ್ಗರಣೆ ಕೊಡ್ಬೋದು. ಅಥವಾ ಕೆಲವರು ಹಬ್ಬದ ದಿನ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಉಪಯೋಗಿಸ್ತಾರೆ, ಅಂತವ್ರು ಬೇಕಾದ್ರೆ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಕೋಬಹುದು. ನಾವು ಅದನ್ನ ಯಾವತ್ತೂ ಈ ಸಾರಿಗೆ ನಾವು ಬೆಳ್ಳುಳ್ಳಿ ಈರುಳ್ಳಿ ಉಪಯೋಗಿಸಲ್ಲ. ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ. ಮೊದಲಿಗೆ ಇದನ್ನ ನಾನು ಟೈಮರ್ ಸೆಟ್ ಮಾಡ್ಕೊಂಡು ಬಿಡ್ತೀನಿ, ನಿಮ್ಗೆ ತೋರಿಸ್ತೀನಿ ಎಷ್ಟು ನಿಮಿಷದಲ್ಲಿ ಸಾರಾಗತ್ತೆ ಅನ್ನೋದಕ್ಕೆ. ನಿಮ್ಗೆ ಮೊಬೈಲ್ ಅಲ್ಲಿ ಒಂದು ಟೈಮರ್ ಸೆಟ್ ಮಾಡಿ ಇಡ್ತೀನಿ ನಾನು. ಇಲ್ಲಿ ನೋಡಿ ತೋರಿಸ್ತೀನಿ. ಈಗ ಆನ್ ಮಾಡಿ ತೋರಿಸ್ತೀನಿ. ಆನ್ ಮಾಡಿದ ತಕ್ಷಣ ಒಂದು 10 ನಿಮಿಷದಲ್ಲಿ ಸಾರು ಮಾಡಿಬಿಡ್ಬೋದು. ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತೀನಿ. ಸ್ಟಾಪ್ ವಾಚ್ ಆನ್ ಮಾಡ್ತಾ ಇದ್ದೀನಿ ನಾನು. ಆನ್ ಮಾಡಿ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರದಲ್ಲಿ ನೀರು ಕುದಿಯಕ್ಕೆ ಇಡ್ತಾ ಇದ್ದೀನಿ. ನೀರು ಕುದಿಯಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಿಮ್ಗೆ ಟೊಮೆಟೊ ಕಟ್ ಮಾಡಿಕೊಂಡು, ನಿಮ್ಗೆ ಇದರಲ್ಲಿ ಹಸಿ ಟೊಮೆಟೊ, ನಿಮ್ಗೆ ಯಾವ ಬೇಯಿಸ್ಕೊಳ್ಳೋದು ಏನು ಅಗತ್ಯ ಇಲ್ಲ. ಹಸಿ ಟೊಮೆಟೊ ಮಿಕ್ಸಿ ಜಾರ್ಗೆ ನಾನು ನೋಡಿ, ಹಸಿ ಟೊಮೆಟೊ ಮಿಕ್ಸಿ ಜಾರ್ಗೆ ಈ ತರ ಮಾಡಿ ಸ್ವಲ್ಪ ದೊಡ್ಡ ಕಟ್ ಮಾಡಿ ಹಾಕಿ, ಏನ್ ತೊಂದರೆ ಆಗಲ್ಲ. ನೀವು ಮಿಕ್ಸಿಗೆ ಹಾಕಿ ಬರೀ ರುಬ್ಬಿನೂ ಟೊಮೆಟೊ ಹಾಕ್ಬಿಡ್ಬೋದು. ಇಲ್ಲ ಅಂದ್ರೆ ನಾನೊಂದು ಅರ್ಧ ಟೊಮೆಟೊ ಇಲ್ಲಿ ಕುದಿತಾ ಇರೋ ನೀರು ಕಾಯಕ್ಕೆ ಇಟ್ಟಿದ್ದೀನಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಅಂದ್ರೆ ಮಧ್ಯೆ ಮಧ್ಯೆ ನಿಮಗೆ ಬಾಯಿಗೆ ಸಿಗತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಕ್ತಾ ಇದ್ದೀನಿ. ನಾನು ಟೊಮೆಟೊ ಹೆಚ್ಚಿ ಹಾಕೊಂಡಿದ್ದೀನಿ. ಅದಕ್ಕೆ ಈಗ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ಸಾಕು, ಜಾಸ್ತಿ ಏನು ಬೇಡ. ಅದಕ್ಕೇನೆ ನಾನು 2 ಚಮಚ
ಸಾರಿನ ಪುಡಿ ಹಾಕ್ತಾ ಇದ್ದೀನಿ, ಮನೇಲಿ ಮಾಡಿ ಇಟ್ಕೊಂಡಿರೋ ಸಾರಿನ ಪುಡಿ. ಹಾಗೆ ನಿಮ್ಗೆ ಹುಣಸೆ ಹಣ್ಣು ನಾನು ನೆನೆಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಅದೆಲ್ಲನೂ ಸೇರಿಸ್ಕೊಂಡು ಬೆಲ್ಲ ಒಂದು ನಾನು ಕುದಿತಾ ಇರೋ ನೀರಿಗೆ ಹಾಕ್ತೀನಿ, ಮಿಕ್ಸಿ ರುಬ್ಕೊಳ್ತೀನಿ. ನುಣ್ಣಗೆ ರುಬ್ಕೊಳ್ಳಿ, ತರಿ ತರಿ ಇರಬಾರ್ದು, ನುಣ್ಣಗೆ ರುಬ್ಕೊಳ್ಳಿ. ನಾನು ರುಬ್ಬಿ ಆಯ್ತು. ರುಬ್ಬಿರೋ ಮಸಾಲ ಕುದಿತಾ ಇರೋ ನೀರಿಗೆ ಹಾಕ್ತಾ ಇದ್ದೀನಿ. ನೀರು ಕುದಿತಾ ಇದೆ. ಇನ್ನು ಒಂಚೂರು ಮಿಕ್ಸಿ ಜಾರಲ್ಲಿ ಹಿಡ್ಕೊಂಡಿದೆಯಲ್ಲ, ಅದನ್ನ ಒಂಚೂರು ಕ್ಲೀನ್ ಮಾಡಿ ಹಾಕೋಣ. ಯಾಕಂದ್ರೆ ನಾವು ಬೇರೆ ಏನು ಬೇಳೆ ಆಗಲಿ ಅಥವಾ ಏನು ಬಳಸಲ್ಲ ಇದಕ್ಕೆ. 10 ನಿಮಿಷದಲ್ಲಿ ನಿಮ್ಗೆ ಸಾರು ರೆಡಿಯಾಗಿ ತೋರಿಸ್ತೀನಿ ನೋಡಿ. ಟೈಮ್ ಸ್ಟಾಪ್ ಕ್ಲಾಕ್ ಆನ್ ಅಲ್ಲೇ ಇದೆ, ಸ್ಟಾಪ್ ವಾಚ್ ಆನ್ ಅಲ್ಲೇ ಇದೆ. ಏನೂ ಇಲ್ಲ, ಗಡಿಬಿಡಿ ಅಂದ್ರೆ ನೀವು ಯಾವ ಗಡಿಬಿಡಿಯಲ್ಲಿದ್ರು ಇದನ್ನ ಮಾಡ್ಬೋದು. ಅಷ್ಟು ರುಚಿಕರವಾದ ಗಡಿಬಿಡಿ ಸಾರು ನೋಡಿ. ಎಷ್ಟು ಕುದಿಯೋದೊಂದೇ ಬಾಕಿ ಈಗ. ಅದು ನಾನು ಮಿಕ್ಸಿಲಿರೋ ನೀರನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಹದ ಹೇಗೆ ಬೇಕು, ಇದು ತುಂಬಾ ಗಟ್ಟಿಯಾಗಿ ಮಾಡಲ್ಲ ಈ ಸಾರು, ಸ್ವಲ್ಪ ನೀರಾಗೇ ಇರುತ್ತೆ. ತೆಳ್ಳಗೆ ಮಾಡಬೇಕು ಈ ಸಾರನ್ನ. ಇದಕ್ಕೆ ನಾನು ರುಚಿಗೆ ಬೇಕಾಗುವಷ್ಟು ಒಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಉಪ್ಪು ತೆಗೆದಿಟ್ಕೊಂಡಿದ್ದೀನಿ, ಆ ಸಾರಿಗೆ ಎಷ್ಟು ಬೇಕು ಅನ್ನೋದನ್ನ, ಆ ಉಪ್ಪನ್ನ ಹಾಕ್ತಾ ಇದ್ದೀನಿ. ಇನ್ನೊಂಚೂರು ನೀರು ನಾನು ಸೇರಿಸ್ಕೊತಾ ಇದ್ದೀನಿ, ಇನ್ನೊಂಚೂರು ತೆಳ್ಳಗೆ ಮಾಡ್ತಾ ಇದ್ದೀನಿ. ಹಾಗೆ ತೊಳ್ಕೊಂಡಿರೋ ಕರಿಬೇವು ಸೊಪ್ಪಿದೆ, ಅದನ್ನು ಹಾಕ್ತಾ ಇದ್ದೀನಿ ನಾನು. ಅದರ ಜೊತೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಕಿಚನ್ ಸೀಸರ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ 5.5 ನಿಮಿಷ ಆಯ್ತು. ಈಗ ನೋಡಿ ಕುದ್ದು ರೆಡಿ ಆಗ್ತಾ ಇದೆ, ಕುದಿತಾ ಇದೆ. ಹಸಿ ಟೊಮೆಟೊ ಹಸಿಯಾಗಿ ಉಪಯೋಗಿಸ್ತೀವಿ ನಾವು, ಆದ್ರೆ ನಿಮ್ಗೆ ಒಂದು ಚೂರು ಹಸಿ ಟೊಮೆಟೊ ವಾಸನೆ ಆಗ್ಲಿ ಏನು ಬರಲ್ಲ, ಅಷ್ಟು ಘಮ ಘಮ ಅಂತಿರುತ್ತೆ. ನೋಡಿ ಇನ್ನೊಂಚೂರು ನೀರು ಹಾಕ್ತಾ ಇದ್ದೀನಿ, ಕುದಿತಾ ಇದೆ. ಅದು ಒಂಚೂರು ಜಾಸ್ತಿ ಕುದಿಬೇಕಷ್ಟೇ, ಬಿಟ್ರೆ ನೋಡಿ ಟೈಮ್ ಎಷ್ಟಾಯ್ತು ಈಗ. 6:45 ನಿಮಿಷ ಹತ್ರ ಬರ್ತಾ ಇದೆ. ನಿಮ್ಗೆ 10 ನಿಮಿಷಕ್ಕೆ ಊಟಕ್ಕೆ ರೆಡಿ. ನಾನೊಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಕ್ ಮರ್ತೆ. ಹಸಿಮೆಣಸಿನ್ಕಾಯಿ ಒಂದು ಕಟ್ ಮಾಡಿ ಹಾಕ್ಬಿಡ್ಬೇಕು. ಕುದಿತಾ ಇರುವಾಗ ಹಾಕ್ಬಿಟ್ರೆ ಹಸಿಮೆಣಸಿನ್ಕಾಯಿ ಆ ಘಮ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗೆಲ್ಲ ರೆಡಿ ಆಯ್ತು. ನೋಡಿ ಹೇಗಿದೆ ಸಾರು ಅಂದ್ರೆ, ನೀವು ಊಟ ಮಾಡಿ ಅದರ ರುಚಿನ ಅನುಭವಿಸ್ಬೇಕು ನೀವು. ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗೋ ಮೊದಲು ಬೆಳಿಗ್ಗೆನೆ ಬಸಳೆ ಸೊಪ್ಪಿನ ಹುಳಿ ಮಾಡಿಬಿಟ್ಟು, ನೋಡಿ ಬಸಳೆ ಸೊಪ್ಪಿನ ಹುಳಿ ಮಾಡಿದ್ದೀನಿ. ಬಸಳೆ ಸೊಪ್ಪಿನ ಹುಳಿ ಮಾಡಿ ಇಟ್ಟು ಅನ್ನನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಅನ್ನನೂ ಆಗೋಗಿದೆ. ಈಗ ಇನ್ನೊಂದು ಅಡುಗೆ ಆಗ್ಲೇಬೇಕಿತ್ತು ಅಂತ ಅವನು ತಂಬಳಿ, ನಮ್ಮ ಸುಶಾಂತ್ ತಂಬಳಿ ಮಾಡಕ್ ಹೇಳ್ದ. ನಿನ್ನೆನೂ ತಂಬಳಿ ಮಾಡಿದ್ದೆ, ನಿನ್ನೆ ತಂಬಳಿ ಪಲ್ಯ ಎಲ್ಲ ನಿನ್ನೆ ಮಾಡಿದ್ದೆ, ಮತ್ತೆ ಇವತ್ತು ತಂಬಳಿ ಬೇಡ ಅಂತ ಇವತ್ತು ಸಾರು ಮಾಡ್ತಾ ಇದ್ದೀನಿ. ದಿಢೀರ್ ಸಾರು ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ, ಊಟಕ್ಕೆ ನಿಮ್ಗೆ ಇದ್ರ ಪಕ್ಕಕ್ಕೆ ಒಂದು ಸಂಡಿಗೆ ಅಥವಾ ಹಪ್ಪಳ, ನಾನು ಸಂಡಿಗೆ ಹಪ್ಪಳ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಈ ಸಲ. ತುಂಬಾ ಚೆನ್ನಾಗಾಗಿದೆ.
ಅವಲಕ್ಕಿ ಸಂಡಿಗೆ ಅಕ್ಕಿ ಹಪ್ಪಳ ಎಲ್ಲ ಅದನ್ನ ಕರ್ಕೊಂಡು ಸೈಡ್ಗೆ ಇಟ್ಕೊಂಡು ಊಟ ಮಾಡಿಬಿಟ್ರೆ ಆಹಾ, ನಿಮ್ಗದು ಒಳಗಡೆ ಅನ್ನ ಹೋಗಿದ್ದೇ ಗೊತ್ತಾಗಲ್ಲ. ನೋಡಿ ಆಗೋಯ್ತು ಸಾರು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂದ್ರೆ ನೋಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ಎಷ್ಟೊತ್ತಾಯ್ತು ನೋಡಿ, ಟೈಮ್ ನೋಡಿ 8 ಗಂಟೆ 8 ನಿಮಿಷ 8:28 ನಿಮಿಷ ಆಯ್ತು ನೋಡಿ. ಸಾರೀಗ ರೆಡಿ ಇದೆ ಊಟಕ್ಕೆ. ನೀವು ಇದನ್ನ ಈಗ ಡೈರೆಕ್ಟ್ ಆಗಿ ಊಟಕ್ಕೆ ರೆಡಿ ಮಾಡ್ಕೋಬಹುದು, ಊಟನ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಸಾರು ಅಂದ್ರೆ. ನೀವು ಈ ಟೊಮೆಟೊ ಹಾಕ್ಲೇಬೇಕು ಅಂತ ಏನೂ ಇಲ್ಲ. ವಿದೌಟ್ ಟೊಮೆಟೊ ಅಂದ್ರೆ ಟೊಮೆಟೊ ಫುಲ್ ನೀವು ರುಬ್ಬಕ್ಕೆ ಹಾಕೊಂಡು ಮಾಡಬಹುದು. ಏನು ಹಾಕಿಲ್ಲ ನಾವಿದಕ್ಕೆ, ಬರೀ ತೆಂಗಿನಕಾಯಿ, ಟೊಮೆಟೊ, ಸಾರಿನ ಪುಡಿ. ನೋಡಿ ನಿಮ್ಗೆ 8 ನಿಮಿಷಕ್ಕೆ ನಿಮ್ ಸಾರು ರೆಡಿ. ಸಾರು ರೆಡಿ ಇದೆ, ಈಗ ಕುದಿತಾ ಇದೆ, ಕುದ್ದು ಆಗಿದೆ, ಸಾಕು. ನೀವು ಆಫ್ ಮಾಡ್ಬೋದು. ಬೇಕಾದ್ರೆ ಒಗ್ಗರಣೆ ಮಾಡ್ಕೋಬಹುದು. ನಾನು ಒಗ್ಗರಣೆ ಮಾಡಲ್ಲ, ನಿಮ್ಗೆ ಬೇಕು ಅಂದ್ರೆ ಒಗ್ಗರಣೆ ಮಾಡ್ಕೋಬಹುದು. ಹೇಗ್ ಘಮ ಬರ್ತಿದೆ ಅಂದ್ರೆ ಮನೆಯಲ್ಲಿ ಇಡೀ ಮನೆ ತುಂಬ್ತಾ ಇದೆ ಘಮ, ಆ ತರ ಬರ್ತಾ ಇದೆ. ನೋಡಿ ಹೇಗಿದೆ ಸಾರು. ನಿಮ್ಗೆ ಆ ತರ ಪರಿಮಳ ಮೂಗಿಗೆ ಖುಷಿ ಕೊಡ್ತಿದೆ, ಅಷ್ಟು ಪರಿಮಳ. ಹಾಗಾಗಿ ನಿಮ್ಗೆ ಗಡಿಬಿಡಿ ಸಾರು, ಯಾವುದೇ ಗಡಿಬಿಡಿಯಲ್ಲಿರಿ ನೀವು ಈ ಸಾರು ಮಾಡಿಬಿಟ್ರೆ ಆಗೋಯ್ತು. ನೋಡಿ 9-10 ನಿಮಿಷಕ್ಕೆ ನಿಮ್ಗೆ ಊಟಕ್ಕೆ ರೆಡಿ ಈ ಸಾರು. ನೋಡಿ ಆಯ್ತು. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ, ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಇನ್ನೂ 10 ನಿಮಿಷ ಆಗಿಲ್ಲ, ನಿಮ್ಗೆ ಅಷ್ಟೊತ್ತಿಗೆ ರೆಡಿ. ನಾನಿನ್ನು ಟೈಮರ್ ಆಫ್ ಮಾಡ್ತಾ ಇದ್ದೀನಿ. ನಾನು ನೋಡಿ ಟೈಮರ್ ಆಫ್ ಮಾಡಿದೆ. ಈಗ ಊಟಕ್ಕೆ ರೆಡಿ. ನೋಡಿ ಗಂಟೆ ನೋಡಿ 1 ಗಂಟೆ 5 ನಿಮಿಷ. ನಾನು 12:53 ನಾನು ಶುರು ಮಾಡುವಾಗ ಎಷ್ಟು ಹೇಳಿದ್ದೀನಿ, ವಿಡಿಯೋದಲ್ಲೇ ಹೇಳಿದ್ದೀನಿ ಮೊದಲು. ಮುಗಿದು ಸಾರು ಆಫ್ ಮಾಡಿನೇ ಆಗೋಯ್ತು. ಈಗ 1-2 ನಿಮಿಷ ಆಗೋಯ್ತು. ನೋಡಿ ರೆಡಿ. ಇನ್ನು ಊಟ ಮಾಡೋದು. ಹೇಗಿದೆ ಸಾರು ಅನ್ನೋದನ್ನ ನೀವೇ ನೋಡಿ. ಕೆಳಗಡೆ ಇಳಿಸ್ತೀನಿ. ಸಾರಿನ ಪುಡಿ ಒಂದು ಮನೇಲಿ ರೆಡಿ ಇದ್ರೆ ಎಷ್ಟು ದಿಢೀರಾಗಿ ಸಾರು ಮಾಡ್ಬೋದು ಅಂದ್ರೆ ನೋಡಿ, ಎಷ್ಟು ಖುಷಿ ಪಟ್ಕೊಂಡು ಊಟ ಮಾಡ್ಬೋದು. ಸಾರಿನ ಪುಡಿ ಒಂದಿದ್ರೆ ಸಾಕು ನಿಮ್ಗೆ ಮನೆಯಲ್ಲಿ. 10 ನಿಮಿಷದಲ್ಲಿ ಈ ದಿಢೀರ್ ಸಾರು. ಹಸಿ ಟೊಮೆಟೊ ಹಾಕಿದ್ರೆ ವಾಸನೆ ಬರಲ್ವಾ ಅಂತ ಕೇಳ್ಬೋದು. ಯಾವ ರೀತಿಯ ವಾಸನೆನೂ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಹಸಿ ಟೊಮೆಟೊ ಹಾಕಿದೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಸೂಪರ್ ಆಗಿರುತ್ತೆ. ಬೆಳ್ಳುಳ್ಳಿ ತಿನ್ನೋರು ಬೇಕಾದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೋಬಹುದು, ಆದ್ರೆ ನಾವು ಕೊಡಲ್ಲ. ನಮ್ಮ ಮನೆಯಲ್ಲಿ ಯಾರಿಗೋದು ಇಷ್ಟ ಆಗಲ್ಲ, ಹಾಗಾಗಿ ನಾವು ಬೆಳ್ಳುಳ್ಳಿ ಒಗ್ಗರಣೆ ಕೊಡಲ್ಲ. ನಿಮ್ಗೆ ಹೇಗೆ ಮೂಗಿಗೆ ಘಮ ಹೊಡಿತಾ ಇದೆ ಅಂದ್ರೆ ಫಸ್ಟ್ ಊಟ ಮಾಡ್ಬೇಕು, ಬಾಯಲ್ಲಿ ನೀರು ಬರ್ತಾ ಇದೆ. ಹಾಗಾಗಿ ಈಗ ನನ್ನ ಮಗನಿಗೆ ಫಸ್ಟ್ ಊಟ, ಒಂದು ಹಪ್ಪಳ ಸಂಡಿಗೆ ಕರ್ಕೊಂಡು ಊಟ ಮಾಡೋದು. ಆಮೇಲೆ ಸಿಗೋಣ. ಗಡಿಬಿಡಿಯಲ್ಲಿ ಮಾಡುವಂತಹ ಗಡಿಬಿಡಿ ಸಾರು ಖಂಡಿತವಾಗೂ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.